ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಕಡಲೆ ಪಲ್ಯ ರೀ. ಕಡಲೆ ಪಲ್ಯ ತೊಗೊಂಡೇನ್ರಿ. ಈ ಥರ ಜಾಡಿಸ್ಬೇಕ್ರಿ. ಸ್ವಲ್ಪ ಕಿಡಿ ಇರ್ತಾವೆ, ಇದ್ರೊಳಗೆ ಹುಳ ಇರ್ತಾವೆ. ಚೆಂದಾಗಿ ಒಂದು ಬಟ್ಟೆ ಮ್ಯಾಗ್ರೆ ಪೇಪರ್ ಮ್ಯಾಗ್ರೆ ಹಾಕಿ ಜಾಡಿಸ್ಕೋಬೇಕ್ರಿ. ನಾ ಹಾಕಿ ಜಾಡಿಸ್ಕೊಂಡೀನಿ. ಒಂದೊಂದು ಮಾತು ಆರಿಸ್ಕೊಳತ್ತೀನಿ ನಾನು. ಒಂದು ಬಟ್ಟೆ ಮ್ಯಾಗ ಹಾಕಿ ಜಾಡಿಸೀನಿ ರೀ. ನಾ ಈಗಾಗಲೇ ಎಲ್ಲ ತೊಗೊಂಡು ಒಂದು 2 ಸಲ ತೊಳಿಬೇಕ್ರಿ. ಸ್ವಲ್ಪ ಔಷಧ ಅದು ಹೊಡೆದಿರ್ತಾರೆ, ನಾವು ಕೊಂಡು ತಂದಿರ್ತೇವಲ್ಲ ರೀ, ಔಷಧ ಹೊಡೆದಿರ್ತಾರೆ. ಹಾಗಾಗಿ 2 ಸಲ ತೊಳ್ಕೊಬೇಕ್ರಿ. ಅದು ಚಂದ ತೊಳ್ಕೊಬೇಕ್ರಿ. ಅದು ಪಲ್ಯ ಇದು ತಿನ್ಲಕ್ಕೆ ಭಾಳ ಟೇಸ್ಟ್ ಇರ್ತದೆ ರೀ. ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ ರೀ ಪಲ್ಯಕ್ಕೆ. ನಮ್ಮ ಕಡೆ ಎಲ್ಲರೂ ಇಷ್ಟಪಡ್ತಾರೆ ರೀ ಪಲ್ಯ. ಈ ಪಲ್ಯ ಇಷ್ಟಪಡ್ಲಾರ್ದವ್ರು ಯಾರೂ ಇಲ್ಲರಿ ಉತ್ತರ ಕರ್ನಾಟಕದಾಗ. ಈ ಥರ ಎಲ್ಲ ತೊಗೋತೀನಿ ರೀ ಹಿಂಡಿ. ಇದಕ್ಕೆ ಜಾಸ್ತಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಬೇಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈ ಪಲ್ಯಕ್ಕೆ ಖಾರ ಜಾಸ್ತಿ ಬೇಕ್ರಿ. ಮಿಕ್ಸ್ ಮಾಡ್ಕೋತೀನಿ. ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕೋತೀನಿ ರೀ. ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕೋಬೇಕ್ರಿ ಅದಕ್ಕೆ. ಅಂದ್ರೆ ಈ ಪಲ್ಯ ಭಾಳ ಟೇಸ್ಟ್ ಆಗ್ತದೆ ರೀ. ಎಣ್ಣೆ ಬಿಸಿ ಆಗ್ತದೆ ರೀ. ಬೆಳ್ಳುಳ್ಳಿ ಹಾಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಎಣ್ಣೆ, ಖಾರ ಸ್ವಲ್ಪ ಜಾಸ್ತಿನೇ ಬೇಕ್ರಿ ಇದಕ್ಕೆ. ಈ ಪಲ್ಯಕ್ಕೆ ಇದು ಭಾಳ ಟೇಸ್ಟ್ ಆಗ್ತದೆ ರೀ ಪಲ್ಯ. ಖಡಕ್ ರೊಟ್ಟಿ, ಬಿಸಿ ರೊಟ್ಟಿ ಎಲ್ಲ ಥರ ರೊಟ್ಟಿ ಒಳಗೆ ನಡೀತದೆ ರೀ. ಸಜ್ಜಿ ರೊಟ್ಟಿ ಭಾಳ ಟೇಸ್ಟ್ ಆಗ್ತದೆ ರೀ ಇದು ಪಲ್ಯ. ನಾವು ಈ ಸೀಸನ್ದಾಗ ಒಂದಿನ ಬಿಟ್ಟು ಒಂದಿನಾರ ಕಂಪಲ್ಸರಿ ಮಾಡ್ತೇವೆ ರೀ ಪಲ್ಯ. ಎಲ್ಲರೂ ಇಷ್ಟಪಡ್ತಾರೆ ಇದು ಪಲ್ಯ. ಬೆಳ್ಳುಳ್ಳಿ ಕೆಂಪಾಗ್ಯದ ರೀ. ಖಾರ ಹಾಕ್ಕೋತೀನಿ ರೀ. ಸ್ವಲ್ಪ ಖಾರ ಜಾಸ್ತಿನೇ ಹಾಕೋರಿ ಅದಕ್ಕೆ. ನೋಡಿರಿ, ಈ ಸೀಸನ್ದಾಗ ಅಟ್ಟೆ ಸಿಗ್ತದೆ ರೀ ಇದು ಕಡ್ಲೆ ಪಲ್ಯ ಥಂಡಿ ದಿನದಾಗ. ಬೇರೆ ಟೈಮ್ದಾಗ ಸಿಗಲ್ಲ ರೀ ಇದು. ಈ ಟೈಮ್ದಾಗೆ ತಿನ್ಬೇಕು ರೀ ಪಲ್ಯ. ಖಾರನೂ ಕೆಂಪಾಗ್ಯದ ರೀ. ಕಡ್ಲೆ ಪಲ್ಯ ಹಾಕ್ಕೋತೀನಿ ನೋಡಿರಿ. ಹಾಕ್ಕೊಂಡು ಎಲ್ಲ ತಿರುವಾಡ್ಬೇಕ್ರಿ. ಇದು ಸ್ವಲ್ಪ ಕೆಳಗೆ ತಾನೇ ನೀರು ಬಿಡ್ತದೆ ರೀ. ಅದಕ್ಕೆ ನೀರದೇನು ಹಾಕೋದು ಅವಶ್ಯ ಇಲ್ಲ ರೀ. ಅದಕ್ಕೆ ಚಂದ ತಿರುವಾಡ್ಕೋಬೇಕ್ರಿ. ಇದೆಲ್ಲ ಕೆಳಗ ಮ್ಯಾಗ ಮಾಡಿದೆವು ಅಂದ್ರೆ ನೀರು ಬಿಡ್ತದೆ ರೀ. ಅದು ತಾನೇ ತೊಳೆದು ಇಟ್ಟಿರ್ತೀವಿ, ಅದರದ್ದೇ ನೀರು ಇದ್ದಿರ್ತದೆ. ಸ್ವಲ್ಪ ಉಪ್ಪದು ಹಾಕಿರ್ತೀವಿ, ನೀರು ಬಿಡ್ತದೆ ರೀ. ಇದು ಈ ಥರ ಕೆಳಗ ಮ್ಯಾಗ ಮಾಡಿ ಚೆಂದಾಗಿ ಅದು ಖಾರ ಅದೆಲ್ಲ ಹತ್ತಬೇಕ್ರಿ. ಮುಚ್ಚಿಡ್ತೀನಿ ರೀ. ಒಂದು 5 ನಿಮಿಷ. 5 ನಿಮಿಷ ಆಗ್ಯದ, ತೆಗಿತೀನಿ ನೋಡಿರಿ. ಈ ಥರ ಎಲ್ಲ ಮೆತ್ತಗಾಗಿ ಬಿಟ್ಟಿರ್ತದೆ. ಇನ್ನೊಂದು ಸ್ವಲ್ಪ ತಿರುವಾಡ್ತೀನಿ ರೀ. ಜಲ್ದಿನೂ ಆಗ್ತದೆ ರೀ ಅದು ಪಲ್ಯ. ತಿರ್ಲಕ್ಕೆ ಟೇಸ್ಟ್ ಅದು ನೋಡಿರಿ. ಈ ಥರ ರೆಡಿ ಆಯ್ತು ನೋಡಿರಿ. ಟೇಸ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ ರೀ.